एक धुली सी जिंदगी, स्वच्छता की ज्योत लेकर घर घर जाएंगे, साफ सुथरी रोशनी में सब नहाएंगे। स्वच्छ भारत का इरादा इरादा कर लिया हमने, देश से अपनी ये वादा कर लिया हमने। ನಾನು ನನ್ನ 18ನೇ ವರ್ಷದಲ್ಲಿ ನನ್ನ ಒಂದು ವೃತ್ತಿ ಜೀವನವನ್ನು ಆಹಾರೋದ್ಯಮದ ಮೂಲಕ ಶುರು ಮಾಡಿದೆ. ಅಂದಿನಿಂದನೂ ನನಗೆ ಸ್ವಚ್ಛತೆಯ ಗೀಳು. ನಂತರ ಆ ಸ್ವಚ್ಛತೆಯ ಒಂದು ಮೌಲ್ಯ ನನಗೆ ತುಂಬ ಅರ್ಥ ಆಯಿತು. ಅದೇನಂತ ಹೇಳಿದ್ರೆ, ಸ್ವಚ್ಛದಿಂದ ಆರೋಗ್ಯ, ಆರೋಗ್ಯದಿಂದ ಆರ್ಥಿಕತೆ. ಒಬ್ಬ ಸ್ವಚ್ಛದಿಂದ ಇದ್ದಾವಾಗ, ಸ್ವಚ್ಛತೆಯನ್ನು ಕಾಪಾಡಿಕೊಂಡಾಗ ಅವರು ಆರೋಗ್ಯಪೂರ್ಣವಾಗಿರ್ಲಿಕ್ಕೆ ಬಹಳ ಒಂದು ಅದರ ಕೊಡುಗೆ ಇದೆ. ಯಾವಾಗ ಆರೋಗ್ಯವಂತರಾಗಿರ್ತಾರೋ ಆರ್ಥಿಕತೆ ಅಂದ್ರೆ ಏನು? ನಾವು ಎಷ್ಟೊತ್ತು ಎಲ್ಲಿ ತಿರುಗಿ ಬಂದು ಮಾತಾಡಿದ್ರು ಕೂಡ ಆರ್ಥಿಕತೆ ಅಂತ ಹೇಳಿದ್ರೆ ಮನುಷ್ಯನ ಎನರ್ಜಿನೇ ನಮಗೆ ಆರ್ಥಿಕವಾಗಿ ಕನ್ವರ್ಟ್ ಆಗುವಂಥದ್ದು. ಎಲ್ಲಿ ಸುತ್ತಿ ಬಳಸಿ ಬಂದು ನಾವು ಏನು ಮಾತಾಡಿದ್ರು ಕೂಡ ಮನುಷ್ಯನ ಎನರ್ಜಿನೇ ಆರ್ಥಿಕತೆ. ದೇಶದ ಆರ್ಥಿಕತೆ ಮಾನವ ಸಂಪನ್ಮೂಲಗಳಿಂದನೇ ದೇಶದ ಆರ್ಥಿಕತೆ ಬೆಳೀತದೆ. ಈ ತರ ಒಂದು ಮಾನವ ಸಂಪನ್ಮೂಲಕ್ಕೆ ಕೊಡುಗೆ ಆದಂಥ ಈ ಸ್ವಚ್ಛ ಅನ್ನುವಂಥದ್ದು ಬಹಳ ಒಂದು ನನಗೆ ತಿಳುವಳಿಕೆ ಕೊಟ್ಟಿದ್ದಲ್ದೇನೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಕಳೆದ 50 ವರ್ಷಗಳಿಂದ ಆಂಧ್ರ ಪ್ರದೇಶ್, ಬೆಂಗಳೂರು, ಕುಂದಾಪುರ ಹೀಗೆ ನನ್ನ ಆಹಾರೋದ್ಯಮದ ಪ್ರಯಾಣ. ನಾನು ಇವತ್ತು ಪ್ರತಿ ದಿವಸ ನಮ್ಮ ಸಮೂಹದ ಮುಖಾಂತರ, ನಾನಂದ್ರೆ ನಮ್ಮ ಸಮೂಹ, ಆಹಾರೋದ್ಯಮ ಸಮೂಹ, ನಮ್ಮದೇ ಆದಂಥ ಒಂದು ಸಮೂಹ ಇದೆ. ಆ ಸಮೂಹದ ಮುಖಾಂತರ ಪ್ರತಿ ದಿವಸ ಉತ್ತಮ ಗುಣಮಟ್ಟದ ಆಹಾರ, ಕೈಗೆಟುಕುವ ಬೆಲೆಯಲ್ಲಿ ಸ್ವಚ್ಛತೆಯಿಂದ ಕೂಡಿದಂಥ ಆಹಾರಗಳನ್ನು 50,000 ಗ್ರಾಹಕರಿಗೆ ಪ್ರತಿ ದಿವಸ ಉಣಬಡಿಸ್ತಾ ಇದ್ದೇವೆ ನಾವು. ಅದು ಗುಣಮಟ್ಟ ಮತ್ತು ಶುಚಿತ್ವ. ಈ ಪ್ರಾಂತದವರಿಗೆ ನಮ್ಮ ಶುಚಿತ್ವದ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಈಗಾಗಲೇ ನಮ್ಮ ಈಶಾನ್ಯ ಕೇಕ್ವಾಲ ಭೇಟಿ ಕೊಟ್ಟವರೆಲ್ಲರೂ ಅದ್ರ ಬಗ್ಗೆ ತುಂಬ ಪ್ರಶಂಸೆಗಳನ್ನು ಮಾತಾಡಿದ್ದಾರೆ. ನಮ್ಮೂರಿಗೆ ಈ ಥರದೊಂದು ಬೇಕಾಗಿತ್ತು ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮ್ಮ ಕೋಟೆಲಿಂಗೇಶ್ವರ ದೇವಸ್ಥಾನ, ಪುರಾತನ ದೇವಸ್ಥಾನಕ್ಕೆ ಶೌಚಾಲಯದ ಒಂದು ಕೊರತೆ ಇತ್ತು. ಅದನ್ನು ಕೂಡ ನಾವು ಮಾಡಿ 6 ತಿಂಗಳಿಂದ ಅದರ ಒಂದು ಸ್ವಚ್ಛತೆಯನ್ನು ನಾವೇ ಕಾಪಾಡಿ ಅದರ ಮೇಂಟೆನೆನ್ಸ್ ಕೂಡ ನಾವೇ ಮಾಡಿ ಆ ನಂತರ ನಾವಿವತ್ತು ಶಾಲೆಗೆ ಕೈ ಹಾಕಿದ್ದೇವೆ. ನಾವು ಇತ್ತೀಚೆಗೆ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ, ಅಲ್ಲಿ ಶಾಲೆಯಲ್ಲಿ ಮಕ್ಕಳಿಂದ ಸ್ವಚ್ಛತೆ ಮಾಡಿಸಿದ್ರೆ ಅವರಿಗೆ, ನಮ್ಮ ಉಪಾಧ್ಯಾಯ ವರ್ಗದವರಿಗೆ ಅದರ ಮೇಲೆ ಪರಿಣಾಮ ಬರ್ತದೆ. ಅದರ ಬಗ್ಗೆ ಸರ್ಕಾರದ ಕಾನೂನು ಕಟ್ಟಳೆಗಳನ್ನು ಎದುರಿಸಬೇಕಾಗ್ತದೆ. ಅದಕ್ಕೆ ಅನುದಾನ ಇಲ್ಲ. ಸ್ವಚ್ಛ ಯಾರು ಮಾಡಬೇಕು ಅನ್ನೋ ಕ್ವಶನಲ್ಲಿ ಅದನ್ನು ಮಾಡಲಿಕ್ಕೆ ಕಷ್ಟವಿದೆ. ಆ ನಿಟ್ಟಿನಲ್ಲಿ ಒಂದು. ಎರಡನೇದಾಗಿ ಆ ಮಕ್ಕಳಲ್ಲಿ ಅರಿವು ಬಂದಲ್ಲಿ, ಇಲ್ಲಿ ಸ್ವಚ್ಛವಾಗಿದ್ದಲ್ಲಿ ನಾಳೆ ಅವ್ರ ಮನೆಗೆ ಕೂಡ ಹೋಗಿ ಅವ್ರು ಕೇಳ್ತಾರೆ, ಅಮ್ಮ ನಮ್ಮ ಶಾಲೆಯಲ್ಲಿ ಸ್ವಚ್ಛವಾಗಿದೆ, ನಮ್ಮಲ್ಲಿ ನಾವು ಯಾಕೆ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಆಡ್ತಾರೆ. ಈ ಸ್ವಚ್ಛತೆಗೆ ಎಷ್ಟು ಗುಣಗಳಿದೆ ಅಂತ ಹೇಳಿದ್ರೆ,
ಪ್ರತಿಯೊಬ್ಬರ ಮನೆಯಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಾಗಿರ್ಬೋದು ಸ್ವಚ್ಛತೆಯನ್ನು ಕಾಪಾಡಿಕೊಂಡಲ್ಲಿ ಅಲ್ಲಿ ಉಲ್ಲಾಸ ನೀಡುತ್ತೆ. ಆ ಉಲ್ಲಾಸದಿಂದ 8 ಗಂಟೆ ಕೆಲಸ ಮಾಡೋರು 9 ಗಂಟೆ ಕೆಲಸ ಮಾಡೋಕ್ಕಾಗ್ತದೆ. ಅದೇ ಅಲ್ಲಿ ಹೋದವಾಗ ಧೂಳು ಹಿಡ್ಕೊಂಡು ಇನ್ನೊಂದು ಮತ್ತೊಂದು ಕೆಲಸ ಮಾಡೋ ವಾತಾವರಣ ಇಲ್ಲಿದ್ದಲ್ಲ. ಆವಾಗ 8 ಗಂಟೆ ಮಾಡೋರು 7 ಗಂಟೆಗೇನೆ ಅಲ್ಲಿ ಮೊಟಕುಗೊಳಿಸ್ಕೋಬೇಕಾಗ್ತದೆ. ಎಲ್ಲೋದ್ರೆ ಇವತ್ತು ಆಕ್ಷಿ. ಯಾಕೆ ಆಕ್ಷಿ? ಸಾಲಿಂಗನ ಮನೆ ತೆಗೆಯೋದಿಲ್ಲ, ಧೂಳು ತೆಗೆಯೋದಿಲ್ಲ. ಏನು ಕೇಳ ಸೋಂಕು ಬಂತು, ವೈರಸ್ ಅಟ್ಯಾಕ್ ಬಂತು ಅಂತ ಡಾಕ್ಟರ್ ಹತ್ರ ಕ್ಯೂ. ಎಲ್ಲ ಕಡೆಗೂ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಲ್ಲಿ ಉಲ್ಲಾಸದಿಂದ ನಾವು ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆ ಉಲ್ಲಾಸವನ್ನುವಂಥದ್ದು ನಮಗೆ ಶಕ್ತಿ ನೀಡ್ತದೆ ಅನ್ನೋ ಒಂದು ನನ್ನ ನಂಬಿಕೆ. ಅದು ನನ್ನ ಅನುಭವ ಕೂಡ. ಎಷ್ಟೋ ಕಡೆ ನಾನು ಹೇಳಿದ ಹಾಗೆ ಸಾಲಿಂಗನವನ್ನ ತೆಗೆಸಿ, ಧೂಳು ತೆಗೆಸಿ ಅಭಿವೃದ್ಧಿ ಆದಂಥ ಎಷ್ಟೋ ಸಂಸ್ಥೆಗಳು ನನಗೆ ಇವತ್ತು ಅವ್ರು ಹೇಳ್ತಾ ಇರ್ತಾರೆ, ನಾನು ಒಂದು ಸಾಲಿಂಗನವನ್ನ ತೆಗೆಸಿದೆ, ನಾನು ಧೂಳು ತೆಗೆದೆ, ನನ್ನ ಸಂಸ್ಥೆ ವಿಜೃಂಭಿಸ್ತು ಅಂತ. ಹಾಗೆಯೇ ಈ ಒಂದು ಸ್ವಚ್ಛತೆಗೆ ಅಷ್ಟು ಒಂದು ಒಳ್ಳೆಯ ಗುಣಗಳಿದೆ. ಇತ್ತೀಚಿನ ದಿವಸ ತುಂಬ ಪತ್ರಿಕೆಗಳು ಬಂತು. KSRTC ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ ಹೋದರೆ ಹೆಣ್ಣುಮಕ್ಕಳಿಗೆ ದುಡ್ಡು ಕೊಟ್ಟು ಸೋಂಕನ್ನ ತಂದುಕೊಳ್ಬೋದು ಅಂತ. ಆಫೀಸ್ಗೆ ಹೋಗೋ ಹೆಣ್ಣುಮಕ್ಕಳು ನೀರು ಕುಡಿಯೋದಿಲ್ಲ. ಯಾತಕ್ಕೆ ಕುಡಿಯೋದಿಲ್ಲ ಕೇಳಿದ್ರೆ, ಅವರ ಶೌಚಾಲಯಕ್ಕೆ ಹೋಗಬೇಕಾಗತ್ತೆ, ಅಲ್ಲಿ ಸೋಂಕು ಬರ್ತದೆ. ಈ ಸೋಂಕಿನ ಒಂದು ಹಾವಳಿ, ಅದ್ರ ಬಗ್ಗೆ ನಮಗೆ ಇತ್ತೀಚಿನ 4 ವರ್ಷಗಳ ಹಿಂದೆ ಕೊರೋನಾದಲ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅರಿವು ಆಯಿತು. ಆವಾಗ ಎಷ್ಟು ಅವೇರ್ನೆಸ್ ಬಂತು. ಆ ನಂತರ ಇವತ್ತು ಮತ್ತೆ ಎಷ್ಟೋ ಕಡೆ ಅವೇರ್ನೆಸ್ ಬಂದಿದೆ. ಇವತ್ತು ಏನಾಗ್ತಾ ಇದೆ ಅಂದರೆ, ನಮ್ಮ ಎಲ್ಲ ಆರೋಗ್ಯ ಹದಗೆಟ್ಟದಿಂದ ಆರ್ಥಿಕ ಕತೆ ಎಷ್ಟು ನಮಗೆ ಕುಂಠಿತಗೊಳ್ತಾ ಇದೆ ಅಂತ ಹೇಳಿದ್ರೆ, 10 ಪೈಸೆ ಮಾತ್ರ 10 ರೂಪಾಯಿ ಕೊಟ್ಟು ತಿನ್ನುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲದಕ್ಕೂ ಹೊರಗಡೆ ದೇಶದಿಂದ ನಮಗೆ ಸಾಮಗ್ರಿಗಳು ಬರಬೇಕು, ಮಾಡಿ ಮತ್ತೆ ನಾವು ಮಾತ್ರ ತಿನ್ನಬೇಕು. 10 ಪೈಸೆ ಮಾತ್ರ 10 ರೂಪಾಯಿ ಆಗ್ತಾ ಇದೆ. ಎಷ್ಟು ಹಣ ಅದ್ರ ಬಗ್ಗೆ ಹೋಗ್ತಾ ಇದೆ. ಯಾವುದೇ ಹಾಸ್ಪಿಟಲ್ ಹತ್ರ ಹೋಗಲಿ ಕ್ಯೂ, ಎಲ್ಲೇ ಹೋಗಲಿ ಕ್ಯೂ, ಸೋಂಕು. ಆದ್ದರಿಂದ ಸ್ವಚ್ಛತೆಯನ್ನು ಕಾಪಾಡಿದಲ್ಲಿ ಸೋಂಕನ್ನ ನಿರ್ಮೂಲನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಾನು ಒಂದು ಶಾಲೆಗೆ ಹೋದಾಗ ಅವತ್ತಿನ ದಿನ ಹೆಡ್ ಮಾಸ್ಟ್ರು ರಜೆ ಇದ್ದರು. ಅಲ್ಲಿ ಒಬ್ಬರು ಸೀನಿಯರ್ ಟೀಚರು ಇನ್ಚಾರ್ಜ್ ಇದ್ದರು. ಇದು ಅರ್ಥ ಏನಂತ ನಮ್ಮ ಶಾಲಾ ಇಲಾಖೆಯವರಿಗೆ ಅರ್ಥ ಆಗುತ್ತೆ. ಅಲ್ಲಿ ಒಂದು ಇದೇ ಥರ ರೂಮುಗಳಿದೆ. ಒಂದು ಸ್ವಲ್ಪ ಹಿಂಭಾಗದಲ್ಲಿ ಒಂದು ಹಾಲ್ ಥರ ಇತ್ತು. ಅದು ಶಿಥಿಲಾವಸ್ಥೆಯಲ್ಲಿತ್ತು. ಸ್ವಲ್ಪ ಅಂಥ ಕೆಟ್ಟದೇನಿರಲಿಲ್ಲ. ಬಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಂತೂ ಏನು ತೊಂದರೆ ಇರಲಿಲ್ಲ. ಆದರೆ ಅಲ್ಲಿ ಪೂರ್ತಿ ಮೂತ್ರ ಮಾಡಿದ್ರು ಮಕ್ಕಳು. ನಾನು ಈ ಟೀಚರಿಗೆ ಹೇಳಿದೆ, ನೋಡಮ್ಮ, ಮಕ್ಕಳು ಈ ಥರ ಮಾಡಬೇಕಾದ್ರೆ ಮಾಡಬೇಡ ಅಂತ ಹೇಳೋಕ್ಕಾಗಲ್ವಾ ಅಂದೆ. ಅವರು ಹೇಳಿದ್ರು, ಮೇಡಮ್ ನಾನು ಸೈನ್ಸ್ ಟೀಚರು ಅಂದರು. ಇದು ಶಾಲೆ ತಾಯಿ ಅಂದೆ. ಇಲ್ಲಿ ನಮ್ಮ ಮೌಲ್ಯಗಳನ್ನ ಹೇಳ್ಕೊಡೋವಂಥ ಜಾಗ ಇದು. ನಾನು ಸೈನ್ಸ್ ಟೀಚರ್ ಅಂದರೆ ಏನು ಅರ್ಥ? ಇವತ್ತು ನೀನು ಹೆಡ್ ಮಾಸ್ಟರ್ ಆಗಿ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿದೆ. ಈ ಆ್ಯಟಿಟ್ಯೂಡು ನಮ್ಮ ಟೀಚರ್ಸಲ್ಲೇ ಇದೆ. ನಾವು ಎಷ್ಟೋ ಮಕ್ಕಳಲ್ಲಿ ಈ ವ್ಯಾಲ್ಯೂಸ್ನ ತರಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮ್ಮ ಹೈವೇ ಇದೆ. ಹೈವೇನಲ್ಲಿ ಬಸ್ಗಳು ಓಡಾಡುತ್ತೆ. ಬಸ್ಸಲ್ಲಿರೋ ಹೋಗೋ ಜನ ಎಲ್ಲ ಅನ್ಫಾರ್ಚುನೇಟ್ಲಿ ಅವ್ರು ಕುಡಿಯೋ ನೀರು, ಲೇಸ್ ಪ್ಯಾಕೆಟ್, ಬಾಟ್ಲೆಲ್ಲ ತೆಗೆದು ಬಿಸಾಕ್ತಾರೆ. ಅದು ಕುಂದಾಪುರದ ಮುನ್ಸಿಪಾಲ್ಟಿ ಏರಿಯಾನಲ್ಲೇ ಬೀಳುತ್ತೆ. ಈಗ ಊರಿನ ಸಮಸ್ಯೆ ಯಾರು ಕ್ಲೀನ್ ಮಾಡ್ಬೇಕು ಅದನ್ನು ಅಂತ ಮುನ್ಸಿಪಾಲ್ಟಿ ಅವರು ಹೇಳೋದು. ನಮ್ಮ ಇವರು ಮಾಜಿ ಅಧ್ಯಕ್ಷರು ಹೇಳಿದ್ರು, ವಾರಕ್ಕೆ 2 ಸಲ ಮಾಡಿಸ್ತಾ ಇದ್ದೀವಿ ಮೇಡಮ್, ಅದೇ ಸಿಕ್ಕಾಪಟ್ಟೆ ಬೀಳುತ್ತೆ, ನಾವೇನು ಮಾಡೋಕ್ಕೆ ಸಾಧ್ಯ? ಅಲ್ಲಿ ಇದಿದೆ, ಡ್ರೈನೇಜ್ ಇದೆ, ಅದು ತುಂಬ್ಕೋತಾ ಇದೆ. ತುಂಬಿಕೊಂಡು ಬೇರೆ ಬೇರೆ ಸಮಸ್ಯೆಗಳು ಓವರ್ಫ್ಲೋ ಆಗ್ತಾ ಇದೆ ಎಲ್ಲ. ಸೊ ಅರ್ಧ ಜನ ಹೇಳಿದ್ರು NH ಅವ್ರು ಮಾಡಬೇಕು ಅಂತ. ಯಾಕೆ? ರೋಡ್ ಅವ್ರದ್ದು. ರೋಡ್ ಅವಶ್ಯಕತೆ ಯಾರಿಗಿತ್ತು? ರೋಡ್ ಅವ್ರದ್ದು ಅಂದರೆ ಅವ್ರು ರೋಡ್ ಒಂದು ಮಾಡ್ತಾರೆ, ಅದಕ್ಕೆ ಕಸ ತೆಗಿಯೋಕ್ಕೂ ಅವರೇ ಮಾಡಬೇಕಂತೆ. ಯಾಕಂದರೆ ಬಸ್ಸುಗಳೆಲ್ಲ ಅವ್ರ ರೋಡಲ್ಲಿ ಹೋಗುತ್ತೆ. ಮಾಡ್ತಿರೋದು ಯಾರು? ಇದಕ್ಕೆ ಏನು ಉತ್ತರ ಕೊಡ್ಬೇಕು ನಾನು? ಹೀಗೆ ಈ ಸ್ವಚ್ಛ ಭಾರತ್ ಮಿಷನ್ ಲಾಂಚ್ ಮಾಡಿದಾಗ ಅದರ ಉದ್ದೇಶ ಹೌದು, ಸಾಕಷ್ಟು ಟಾಯ್ಲೆಟ್ಸ್ ಕಟ್ಟಿದ್ದೀವಿ, ಒಂದು ಸ್ಯಾಚುರೇಷನ್ ಮೋಡಲ್ಲಿ ಇದನ್ನು ತಗೊಂಡು ಸತತವಾಗಿ ಮಾಡಿದ್ದೀವಿ. ಡ್ರೈನೇಜಸ್ ಕಟ್ಟಿದ್ದೀವಿ. ಯಾವುದೇ ಒಂದು ಸ್ಟಾಮ್ ವಾಟರ್ ನೀರು ಹೋಗಬೇಕು ಅಥವಾ ಏನು ನಾವು ಲಿಕ್ವಿಡ್ ವೇಸ್ಟ್ ಅಂತೀವಿ, ಸಾಲಿಡ್ ವೇಸ್ಟ್ ಅಂತೀವಿ, ಎಲ್ಲದಕ್ಕೂ ಒಂದು ವ್ಯವಸ್ಥಿತವಾಗಿ ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಸ್ಯಾಚುರೇಷನ್ ಮೋಡಲ್ಲಿ. ಬಟ್ ಅದರ ಮೂಲ ಉದ್ದೇಶ ಏನು? ಪ್ರತಿಯೊಬ್ಬ ನಾಗರಿಕರಿಗೂ ಸ್ವಚ್ಛತೆಯ ಅರಿವಾಗಬೇಕು. ಅದನ್ನು ಅವರ ಜೀವನದಲ್ಲಿ ಅವರು ಅಳವಡಿಸ್ಕೋಬೇಕು. ಅವರು ವೈಯಕ್ತಿಕ ಜೀವನದಲ್ಲಿ ಅವರ ಏನು ಪರ್ಸನಲ್ ಸ್ಪೇಸ್,
ಪ್ರೊಫೆಷನಲ್ ಸ್ಪೇಸ್ ಅಂತೀವಿ, ಇಲ್ಲ ಅವರು ಎಲ್ಲಿ ಹೋದ್ರೂ ಆ ಸ್ವಚ್ಛತೆಯಿಂದ ನಡ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು, ಅವ್ರ ಹೆಲ್ತಿಗೋಸ್ಕರ, ಅವರ ಕಮ್ಯುನಿಟಿ ಹೆಲ್ತಿಗೋಸ್ಕರ, ಸುತ್ತಮುತ್ತಲಿನ ಹೆಲ್ತಿಗೋಸ್ಕರ, ಹಾಗೂ ಅವ್ರ ಒಂದು ಫ್ಯೂಚರ್ಗೋಸ್ಕರ ನಾವು ಇದನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು, ಆ ಒಂದು ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅನ್ನೋದು ಇದರದ್ದು ಮೂಲ ಉದ್ದೇಶ. ಬಹುಶಃ ಸ್ವಚ್ಛತೆ ಅಂತ ಹೇಳುವಾಗ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಸ್ವಚ್ಛತೆ ಬಗ್ಗೆ ಮಾಡ್ತಾ ಇರ್ತೇವೆ, ಏನಾದರೂ ಕಾರ್ಯಗಳು ಮಾಡ್ತಾ ಇರ್ತೇವೆ. ಬಹುಶಃ ನಮ್ಮ ಕಚೇರಿಯಲ್ಲಿ ಒಂದು ಸ್ವಚ್ಛತಾ ಆಂದೋಲನ ಇರ್ಬೋದು, ಅಥವಾ ಗಾಂಧಿ ಜಯಂತಿ ಸಮಯದಲ್ಲಿ ಏನೋ ಸ್ವಚ್ಛತಾ ಅಭಿಯಾನ ಇರ್ಬೋದು, ಏನೋ ಒಂದು ಮಾಡ್ತಾ ಇರ್ತೇವೆ. ಆದರೆ ವಿಭಿನ್ನವಾಗಿ ವಿಶೇಷವಾಗಿ ಯೋಚನೆ ಮಾಡಿ, ಅದು ಬಹುಶಃ ಅವರವರ ಸ್ಪೀಚಲ್ಲಿ ಸರ್ ಹೇಳಿದರು, ಈಶಾನ್ಯ ಬಂದಿದ್ದೀರಾ, ಕ್ಲೆನ್ಲಿನೆಸ್ ನೋಡಿದ್ದೀರಾ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದೇವೆ, ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೇವೆ. ಸೊ ತಮ್ಮ ವ್ಯಾಪ್ತಿಗೆ, ತಮ್ಮ ರೆಸ್ಟೋರೆಂಟಿಗೆ ಅಥವಾ ತಮ್ಮ ಇದಕ್ಕೆ ಮಾತ್ರ ಸೀಮಿತಗೊಳಿಸದೆ ಊರಲ್ಲಿ, ಶಾಲೆಗಳಲ್ಲಿ, ಅದು ಕೂಡ ಸರ್ಕಾರಿ ಶಾಲೆಗಳ ಸ್ವಚ್ಛತೆ ಮಾಡಬೇಕಂತ ಒಂದು ಕನಸು ಕಂಡು, ಎಲ್ಲರೂ ನಾವು ಕನಸು ಕಾಣ್ತೇವೆ, ಆದರೆ ಅದನ್ನು ನಿಜ ರೂಪಕ್ಕೆ ತರೋದು ಬಹಳ ಕಷ್ಟ. ಅದನ್ನಿಂದು ನಿಜ ರೂಪಕ್ಕೆ ತಂದಿರುವ ಈ ನಮ್ಮ ಗೋಪಾಡಿ ಶ್ರೀನಿವಾಸ್ ರುಕ್ಮಿಣಿ ಪ್ರತಿಷ್ಠಾನಕ್ಕೆ ನಾನು ನಿಜವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ವಚ್ಛತೆಯಿಂದ ಆರೋಗ್ಯ, ಆರೋಗ್ಯದಿಂದ ಆರ್ಥಿಕತೆ ಅಂತ. ಸೊ ದ್ಯಾಟ್ ವಾಸ್ ವೆರಿ ಡಿಫ್ರೆಂಟ್ಲಿ ಪುಟ್ ಅಕ್ರಾಸ್. ನಾನು ಫಸ್ಟ್ ಟೈಮ್ ಆ ರೀತಿ ಕೇಳಿದ್ದು. ದಟ್ ಶೋಸ್ ದ ವಿಷನರಿ. ಸೊ ನಂಗನ್ಸ್ತದೆ ಇಲ್ಲಿರುವ ಎಲ್ಲ ಮಕ್ಕಳು, ಎಲ್ಲ ತಂದೆ ತಾಯಿಗಳು, ಪ್ರತಿಯೊಬ್ಬರು ನಮ್ಮ ವ್ಯಾಪ್ತಿಯಲ್ಲಿ ಇವರೊಂದು ನಮಗೆ ಮಾದರಿ ಅಂತ ಹೇಳ್ಬೋದು. ಹಿ ಈಸ್ ಲೈಕ್ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್. ಸೊ ವಿ ಶುಡ್ ಆಲ್ಸೋ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮಿಂದ ಆಗುವಷ್ಟು, ನಮ್ಮಿಂದ ಸ್ವಚ್ಛತೆ. ಈಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲಾದರೂ ರೋಡಲ್ಲಿದ್ದರೆ ಬಹುಶಃ ಪುರಸಭೆ, ಪಟ್ಟಣ ಪಂಚಾಯತ್ ಇವರಿಗೆ ಕಾಲ್ ಮಾಡ್ತಾ ಅಂತ ಹೇಳ್ತೇವೆ. ಐ ಥಿಂಕ್ ಇದು ಪ್ರತಿಯೊಬ್ಬರು ರೆಸ್ಪಾನ್ಸ್. ಈಗ ಮಾನ್ಯ ಜಿಲ್ಲಾಧಿಕಾರಿ ಅವ್ರ ಸ್ಪೀಚಲ್ಲಿ ಹೇಳಿದ್ರು, ಇಟ್ ಈಸ್ ಪ್ರತಿಯೊಬ್ಬರದ್ದು ರೆಸ್ಪಾನ್ಸಿಬಿಲಿಟಿ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ನಾವು ಲೀಡ್ ಬೈ ಎಕ್ಸಾಂಪಲ್, ನಾವು ಅದನ್ನು ಸ್ಟಾರ್ಟ್ ಮಾಡಿದರೆ ನಮ್ಮ ಹಿಂದೆ ಬೇರೆಯವರೆಲ್ಲ ಫಾಲೋ ಮಾಡ್ತಾರೆ. ಆ ರೀತಿ ಒಂದು ಎಕ್ಸಾಂಪಲ್ ನಾವು ಕೂಡ ಸೆಟ್. ಎಷ್ಟೋ ಸಾರಿ ಈ ಭಾಗದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ, ಸಮುದ್ರ ಬೀಚಲ್ಲಿರ್ಬೋದು, ಮತ್ತು ನ್ಯಾಷನಲ್ ಹೈವೇ ಮತ್ತು ಬೇರೆ ರೋಡಿನ ಇಕ್ಕೆಲಗಳಲ್ಲಿರ್ಬೋದು, ಎಷ್ಟೇ ಕ್ಲೀನ್ ಮಾಡಿ ನಮ್ಮ ಸಂಸ್ಥೆಯ ಸಾಧಾರಣ ಒಂದು 50 ಜನ ಕೆಲಸದವರು ಪ್ರತಿ ಆದಿತ್ಯವಾರ ಬೇರೆ ಬೇರೆ ಬೀಚ್ ಕ್ಲೀನ್ ಇರ್ಬೋದು, ಸ್ವಚ್ಛತೆ ಬಗ್ಗೆ, ರೋಡ್ ಸೈಡಲ್ಲಿ ಬಿದ್ದಂಥ ಈ ಬಾಟ್ಲಿರ್ಬೋದು, ಕಸಗಡ್ಡೆ ಇಡ್ಬೋದು, ಇದನ್ನಲ್ಲಿ ಹೆಕ್ಕುವಂಥದ್ದು, ಮತ್ತು ಹೆಚ್ಚಾಗಿ ಗಿಡ ಮರ ನೆಡುವಂಥದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಈ ಭಾಗದಲ್ಲೂ ಹಾಗೆ ನಮ್ಮ ಕ್ಲೀನ್ ಕುಂದಾಪುರ ಅಂತ ಹೇಳುವ ಒಂದು ಟೀಮ್ ಉಂಟು. ಅವರು ಹಾಗೆ ಪ್ರತಿ ದಿವಸ ಅಲ್ಲ, ಪ್ರತಿ ಸಂಡೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಈ ಒಂದು ಇಲ್ಲಿ ಅತ್ಯಂತ ಸ್ವಚ್ಛವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆದರೆ ಇದೆಲ್ಲ ಇದೆಲ್ಲ ನಿಲ್ಲಬೇಕಾದ್ರೆ ಏನಾಗಬೇಕು ಅಂತ ಹೇಳೋದು ಈಗ ತಾನೇ ನಮ್ಮ DC ಮೇಡಮ್ ಅವರು ಹೇಳಿದರು. ಖಂಡಿತ ನಾವು ಸ್ವಯಂ ಪ್ರೇರಿತರಾಗಿ ನಮ್ಮ ಕಸವಕ್ಕೆ ನಾವೇ ಜವಾಬ್ದಾರು ಅಂತೇಳುವ ಒಂದು ಮನೋಭಾವನೆ ನಮ್ಮ ಜನರಲ್ಲಿ ಯಾವಾಗ ಬರುವುದಿಲ್ಲವೋ ಅಲ್ಲಿವರೆಗೆ ಇದು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲದೇ ಇದ್ದರೆ ಪ್ಲಾಸ್ಟಿಕ್ ಕಂಪನಿಯನ್ನೇ ಬಂದ್ ಮಾಡಬೇಕು, ಅದು ಸಾಧ್ಯ ಉಂಟು? ಖಂಡಿತ ಸಾಧ್ಯ ಇಲ್ಲ. ನಾವೆಲ್ಲರೂ ನಂಬ್ಕೊಂಡು ಬಂದದ್ದು ಏನಂತ ಹೇಳಿದರೆ, ಖಂಡಿತ ಹೀಗೆ ಮಾಡಿದರೆ ಖಂಡಿತ ಇದು ಕ್ಲಿಯರ್ ಆಗ್ತದೆ. ಖಂಡಿತ ಇದು ಕ್ಲಿಯರ್ ಆಗೋದೇ ಇಲ್ಲ. ಮನುಷ್ಯ ಜನ್ಮ ಅನ್ನುವಂಥದ್ದು ತಿಳಿಯಲಿಕ್ಕೆ ಇರುವಂಥದ್ದು. ಯಾವುದೇ ವಿಚಾರವನ್ನು ಕೂಡ ಪೂರ್ಣವಾಗಿ ತಿಳಿದು ಮುಗಿಯಿತು ಅನ್ನೋದೇ ಇಲ್ಲ. ಇನ್ನೂ ತಿಳಿಯಬೇಕು. ಎಷ್ಟು ಆಳಕ್ಕೆ ಹಿಡಿದರೂ ಅದು ಮುಗಿಯದು. ಅಂತಹ ಜ್ಞಾನ ದೇಗುಲದಲ್ಲಿ ಐತಿಹಾಸಿಕವಾದ ಕ್ಷಣ ಸರಕಾರಿ ಶಾಲೆಗಳ ಶೌಚಾಲಯದ ಶುದ್ಧಿಯ ವಿಶಿಷ್ಟವಾದ ಒಂದು ಕಾರ್ಯಕ್ರಮದ ಆರಂಭ. ಈ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಬಹಳ ಹೆಮ್ಮೆ ಪಡಬಹುದಾದ ವಿಚಾರ ಇದು. ಶಾಸ್ತ್ರ ಬಹಳ ಸರಳವಾಗಿ ಹೇಳುತ್ತದೆ, ಉಪಾರ್ಜಿತಾನಾಂ ವಿತ್ತಸ್ಯ ತ್ಯಾಗ ಏವ ಹಿ ರಕ್ಷಣಂ. ಸಂಪಾದನೆ ಮಾಡಿದಂತಹ ಸಂಪತ್ತೇನಿದೆ ಅದರ ರಕ್ಷಣೆ ಆಗಬೇಕು, ಅದರ ತ್ಯಾಗ ಮಾಡಬೇಕು. ಅಂದರೆ ಸಂಪತ್ತು ಅಂದರೆ ಕೇವಲ ಧನ ಸಂಪತ್ತಷ್ಟೇ ಅಲ್ಲ,
ಅದು ಜ್ಞಾನ ಸಂಪತ್ತೇ ಇರಲಿ, ನಾವು ಏನು ಸಂಪಾದನೆ ಮಾಡಿದ್ದೇವೆ ಅದರ ಸರಿಯಾದ ವಿನಿಯೋಗ ಮಾಡಿದರೆ ಅದೇ ನಿಜವಾದ ರಕ್ಷಣೆ ಅಂತ. ಈ ದೇಹ ಪೋಷಣೆಗಾಗಿ ಆಹಾರ ತಗೊಂಡ್ವಿ ನಾವು, ಆದರೆ ಅದನ್ನು ಒಂದು ಹೊತ್ತಿನ ನಂತರದಲ್ಲಿ ದೇಹ ಪೋಷಣೆ ಆಯಿತು, ಮತ್ತು ಅದರ ಉಳಿದ ಅಂಶವನ್ನು ಹೊರ ಹಾಕಬೇಕು, ಇಲ್ಲಾಂದರೆ ಆರೋಗ್ಯ ಸಮಸ್ಯೆ ಬರ್ತದೆ. ಹಾಗಾಗಿ ಶೌಚಾಲಯ ಅನ್ನುವಂಥದ್ದು ಮನುಷ್ಯನನ್ನು, ಏನೀಗ ಕಂಫರ್ಟ್ ಝೋನ್ ಅಂತ ಹೇಳಿದರು, ಅದು ಬೇರೆ ಬೇರೆ ವಾಶ್ರೂಮ್ ಎಲ್ಲ ಹೇಳುತ್ತಾರೆ. ಹೌದು, ನಮ್ಮ ಶ್ರೀನಿವಾಸರಾಯರ ಕಲ್ಪನೆ ಬಹಳ ಅದ್ಭುತ. ನೀವು ಅವರ ಬೆಂಗಳೂರಿನ ಕೇಂದ್ರಗಳಿಗೆ ಹೋಗಿ ನೋಡಿರಬಹುದು, ಅದು ನೋಡಬೇಕು. ಯಾವುದೇ ಒಂದು ಹೋಟೆಲಿಗೆ ಹೋದಾಗ ಅಡುಗೆ ಮನೆಗೆ ಸಾಧಾರಣವಾಗಿ ಪ್ರವೇಶ ಇರುವುದಿಲ್ಲ. ಯಾಕೆ, ಒಳಗೆ ಆ ನಡೆಯುವ ರೀತಿ, ತಯಾರಾಗುವ ಬಗೆ ಇತ್ಯಾದಿ ಕಾರಣದಿಂದ ನೀವು ನೋಡಿದರೆ ನೀವು ಮುಂದೆ ಅದರ ಬಗ್ಗೆ ಸಮಸ್ಯೆ ಉಂಟು ಮಾಡಬಹುದು. ಹಾಗಾಗಿ ಹೋಗಬೇಡಿ. ಅದಕ್ಕಿಂತಲೂ ಶೌಚಾಲಯ, ಅದು ಅಲ್ಲಿ ದುಡಿಯುವಂಥ ನೌಕರರಿಗಾಗಿರುವಂಥ ಶೌಚಾಲಯ, ಅದು ಎಷ್ಟು ಕಳಪೆಯಾಗಿರಬಹುದು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವರ ತಾಜಾ ತಿಂಡಿ ಆಗಬಹುದು ಅಥವಾ ಬೇರೆ ಸಂಸ್ಥೆಗಳಿರಬಹುದು, ಅಥವಾ ನಮ್ಮ ಕುಂದಾಪುರದಲ್ಲಿರುವ ಈಶಾನ ಅಲ್ಲಿ ಇರಬಹುದು, ಶೌಚಾಲಯವನ್ನು ನೋಡಬೇಕು. ಎಷ್ಟು ಸ್ವಚ್ಛವಾಗಿದೆ. ಯಾರು ಅಲ್ಲಿ ದುಡಿಯುವಂತಹ ಶ್ರಮಿಕ ವರ್ಗ ಅವರು ಬಳಸುವಂಥ ಶೌಚಾಲಯವು ಸ್ವಚ್ಛವಾಗಿದೆ.